ಈಗಷ್ಟೇ ಕೆಲ ಹೊತ್ತಿನ ಹಿಂದೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಸೊ ವಿಶೇಷವಾಗಿ ರೋಸ್ಟರ್ ಪಾಯಿಂಟ್ ವಿಚಾರವಾಗಿ ಏನು ಪ್ರಶ್ನೆಗಳೆಲ್ಲ ನಿಮ್ಮ ಹತ್ರ ಡೌಟ್ಸ್ ಇದೆ, ಸೊ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತೇಳಿ DPRಗೆ ಒಂದು ವಿಸಿಟ್ ಮಾಡಿದ್ವಿ. ಸೊ ಅದರ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಹಾದೇವಪ್ಪ ಸರ್ನ ಕೂಡ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡಿದ್ವಿ, ಬಟ್ ಅದು ಪಾಸಿಬಲ್ ಆಗಿಲ್ಲ. ನೋಡಿ, ಈ ವಿಷಯದಲ್ಲಿ ನಮಗೊಂದು ಕ್ಲಾರಿಟಿ ಬೇಕಾಗಿರುವಂಥದ್ದು. ಈಗ ರೋಸ್ಟರ್ ಪಾಯಿಂಟ್ ಏನು 400 ರೋಸ್ಟರ್ ಪಾಯಿಂಟ್ ಏನಿದೆ, ಸೊ ಅದನ್ನು ಈಗ ಇನ್ನೂ ಫೈಲನ್ನು ಸಮಾಜ ಕಲ್ಯಾಣ ಇಲಾಖೆ ನಿನ್ನೆ ಟ್ವಿಟರಲ್ಲಿ ನೋಡಿದ್ವಿ. ಅದು ಎಷ್ಟು ಸತ್ಯಾಂಶ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಅದು ಇನ್ನೂ DPRಗೆ ಫೈಲ್ ಮೂವ್ ಆಗಿಲ್ಲ ಅನ್ನೋಂಥದ್ದು ಮಾಹಿತಿ ಇದೆ. ಸೊ ಇನ್ನು ಎಷ್ಟು ದಿನ ಮಾಡ್ತೀರಾ, ಏನೆಲ್ಲ ಸಮಸ್ಯೆ ಇದೆ, ಯಾಕೆ, ಆ್ಯಂಡ್ ನೇಮಕಾತಿ ವಿಷಯದಲ್ಲಿ ಯಾಕೆ ಇನ್ನೂ ಸ್ಪಷ್ಟನೆ ಇಲ್ಲ, ಸರ್ಕಾರಕ್ಕೆ ಮತ್ತೆ 56% ರಿಸರ್ವೇಷನ್ ಸಂಬಂಧಪಟ್ಟಾಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಅದನ್ನು ಕಾನೂನುಬದ್ಧಗೊಳಿಸಿ ಅಂತೇಳಿ. ಇದೆಲ್ಲ ನಡೀತಾ ಇರುವಂಥ ನಡುವೆ ಏನು ಮಾಡ್ಬೋದು? ಈಗ ತುಂಬ ಜನ ಪ್ರೊಟೆಸ್ಟ್ಗೆ ಕಾಲ್ ಮಾಡಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಏನು ಮಾಡ್ಬೋದು, ಒಟ್ಟಾರೆಯಾಗಿ ನೇಮಕಾತಿ ವಿಷಯದಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ಧಾರ ಬೇಕಿದೆ. ತುಂಬ ದಿನಗಳಿಂದ ಈಗ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವ 5 ವರ್ಷದ ವಯೋಮಿತಿ ಕೂಡ ಈಗ ಇನ್ನೇನು ಮುಗಿದು ಹೋಗುವ ಹಂತಕ್ಕೆ ಬಂದು ನಿಂತಿದೆ. ಇನ್ನೊಂದು ಸ್ವಲ್ಪ ದಿನ ನೋಟಿಫಿಕೇಷನ್ ಆಗಿಲ್ಲ ಅಂದರೆ ಏನೂ ಯೂಸ್ ಇರಲ್ಲ. ಸೊ ಇನ್ನು PSI 600+ ನೋಟಿಫಿಕೇಷನ್ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ರಿ, ಅದು ಕೂಡ ಈಗ ಇಲ್ಲ ಅನ್ನುವಂಥದ್ದು, ಅಂದರೆ ಅಷ್ಟು ವೇಕೆನ್ಸೀಸ್ ಇಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆ PC ನೋಟಿಫಿಕೇಷನ್ಗೂ ಕೂಡ ಈಗ ಪ್ರಸ್ತಾವನೆಯೂ ಬಂದಿದೆ ನೇಮಕಾತಿ ವಿಭಾಗಕ್ಕೆ, ಬಟ್ ಅದಿನ್ನೂ ಅಧಿಕೃತವಾಗಿ ನೇಮಕಾತಿ ಮಾಡೋದಕ್ಕೆ ಅವರು ರೆಡಿ ಇಲ್ಲ. ಅದು ಯಾಕೆ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದಿಷ್ಟು ಗೊಂದಲಗಳಿದೆ. ಅಡಿಗೆ ಇನ್ನೊಂದು ಕಡೆ ಶಿಕ್ಷಕರ ನೇಮಕಾತಿ ಬಗ್ಗೆ ಪಾಪ ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇವತ್ತು ಸಚಿವರ ಮನೆಗೆ ಭೇಟಿ ಕೊಡುವಂಥದ್ದು ಎಲ್ಲವೂ ಕೂಡ ಎಸ್ಪೆಷಲಿ ನಮ್ಮ ಲಕ್ಷ್ಮೀಕಾಂತ್ ಸರ್ ಆಗಿರ್ಬೋದು ಎಲ್ಲರೂ, ಆ್ಯಂಡ್ ಅದರ ಜೊತೆ ಎಲ್ಲ ಆಸ್ಪೆಕ್ಟ್ಸ್ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದು PSTR ನೇಮಕಾತಿಗಾಗಿ ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ನಿಮ್ಗೆ ಒಳ್ಳೆಯದಾಗಲಿ. ಖಂಡಿತವಾಗಿಯೂ ನಿಮಗೆ ಈ ಒಂದು ಏನು ಸರ್ಕಾರ ಮಾಡೋದಕ್ಕೆ ಹೊರಟಿದೆ, ಶಾಲೆಗಳನ್ನು KPS ಶಾಲೆಗಳಂತೇಳಿ ಮಾಡಿ ಸುತ್ತಮುತ್ತ ಇರುವಂಥ ಶಾಲೆಗಳನ್ನು ಮುಚ್ಚೋದಕ್ಕೆ ಹೊರಟಿದೆ, ಆ ನಿರ್ಧಾರ ಖಂಡಿತವಾಗಿ ಸರಿಯಲ್ಲ. ಅದರಿಂದ ಎಷ್ಟೋ ಶಿಕ್ಷಕ ವೃತ್ತಿಗೆ ಹಾನಿಯಾಗುತ್ತೆ. ಈಗ ಹೊಸದಾಗಿ ಶಿಕ್ಷಕ ಹುದ್ದೆಗಳನ್ನ ಕೂಡ ಸೃಜಿಸೋದಕ್ಕಾಗಲ್ಲ. ಸೊ ಅದೆಲ್ಲ ಸಮಸ್ಯೆ ಇದೆ. ಅದ್ರ ಬಗ್ಗೆ ಕೂಡ ತುಂಬ ಹೋರಾಟಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ವಿಚಾರದಲ್ಲಿ ನಾವು ಇಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ನೋಡಿ, ಇನ್ನು 15 ಡೇಸು 1 ಮಂತ್ ಅನ್ನುವಂಥದ್ದು ನಮ್ಗೆ ಬೇಡವೇ ಬೇಡ. ಅದು ಸುಮ್ಮನೆ ಸಮಯವನ್ನು ಮುಂದೂಡುವಂಥ ಪರಿಸ್ಥಿತಿ ಬೇಡ. ಆಗೋ ಹಾಗಿದ್ದರೆ ನಮಗೆ ಕನ್ಫರ್ಮ್ ಆಗಿ ಇಷ್ಟೇ ದಿನದಲ್ಲಿ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಬೇಕು. ಸುಮ್ಮನೆ 2 ದಿನ, 1 ವಾರ. ಇನ್ನು ಗೃಹ ಸಚಿವರು ಕೂಡ ಅಷ್ಟೇ ಪೊಲೀಸ್ ನೇಮಕಾತಿ ಬಗ್ಗೆ ಯಾವುದೇ ಒಂದು ಕ್ಲಾರಿಫಿಕೇಷನನ್ನು ಇದುವರೆಗೂ ಕೂಡ ಕೊಡ್ತಾ ಇಲ್ಲ. ಬರೀ ಸ್ಟೇಟ್ಮೆಂಟಿಗೆ ಸೀಮಿತ ಆಗಿದೆ ಹೊರತು ನೇಮಕಾತಿ ವಿಷಯದಲ್ಲಿ ಸ್ಪಷ್ಟವಾದಂಥ ನಿಲುವಿಲ್ಲ. ಸೊ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ 56,000 ಹುದ್ದೆಗಳು ಏನು ನೀವು ಭರ್ತಿ ಮಾಡೋದಕ್ಕೆ ಹೇಳಿದರೆ ಅದನ್ನಾದರೂ ಭರ್ತಿ ಮಾಡೋದಕ್ಕೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಈಗ ಏನಿಲ್ಲ, ಸಿಂಪಲ್ಲಾಗಿ ರೋಸ್ಟರ್ ಪಾಯಿಂಟ್ ರೆಡಿ ಆಯಿತು, ಅದೆಲ್ಲ ಮಾಡಿದ್ರು ಅಂತಂದರೆ ರೆಡಿ ಆಗುತ್ತೆ. ಇನ್ನು ಉಳಿದಂಥದ್ದು ಇನ್ನು ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಒಂದೇ ರಾತ್ರಿ ನೋಟಿಫಿಕೇಷನ್ ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಸೊ ಹೆಂಗೆ ಮಾಡಿಸ್ಬೋದು, ಏನೇನು ಪ್ರೆಷರ್ ಬಿಲ್ಡ್ ಮಾಡ್ಬೋದು, ಅದನ್ನು ಮಾಡೋದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಇನ್ನೊಂದು KS ಮತ್ತು PDO ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಯಾರಾದರೂ ನಿಮ್ಮ ಜಿಲ್ಲೆಗಳಲ್ಲಿ ಸುದ್ದಿಗೋಷ್ಠಿಯನ್ನು ಪ್ರೆಸ್ ಮೀಟನ್ನು ಮಾಡ್ತೀನಿ ಅಂದರೆ ನಿಮಗೆಲ್ಲ ಸಾಕ್ಷಿಗಳನ್ನು ನಿಮ್ಮ ವಾಟ್ಸಪ್ ಅಥವಾ ನಿಮ್ಗೆ ಹೆಂಗೆ ಕಳಿಸ್ಕೊಡ್ಬೇಕೋ ಡೈರೆಕ್ಟಾಗಿ ತಲುಪಿಸ್ತೀವಿ. ದಯವಿಟ್ಟು ನೇತೃತ್ವ ವಹಿಸ್ಕೊಂಡು ಪ್ರತಿ ಜಿಲ್ಲೆಗಳಲ್ಲಿ ಮಾಡಿ. ಇದು ತುಂಬ ಪ್ರಮುಖ ವಿಚಾರ. ಇದು ಏನಾದರೂ ಹೈಲೈಟ್ ಆಯಿತು ಅಂದರೆ ನಾಳೆ KPSCಗೆ ನಾವು ನೋಟಿಫಿಕೇಷನ್ ಯಾಕೆ ಕೊಡಿಸಬಾರ್ದು ಅನ್ನೋದನ್ನು ನಿಲ್ಲಿಸ್ಬೋದು. ಹಲವಾರು ನೋಟಿಫಿಕೇಷನ್ಸ್ ಈಗ ESI ಆಗಿರ್ಬೋದು, ಸಬ್ ರಿಜಿಸ್ಟ್ರಾರ್, ಮುಂದಿನ KS ಆಗಿರ್ಬೋದು, ಅದೆಲ್ಲ KPSC ಅವ್ರಿಗೆ ಮತ್ತೆ ಕೊಟ್ಟರೆ ಮತ್ತೆ ಅಕ್ರಮ ಮಾಡ್ತಾರೆ ಖಂಡಿತವಾಗಿ. ಸೊ ಅದನ್ನು ನಾವು ನಿಲ್ಲಿಸೋದಕ್ಕೆ ಆ್ಯಂಡ್ ಈ ಒಂದು ಆಗಿರುವ ಹಗರಣಗಳ ತನಿಖೆಯನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಸಾಧ್ಯವಾದವರು ಕಾಂಟ್ಯಾಕ್ಟ್ ಮಾಡಿ. ನಾವು ಕೂಡ ಈಗ ಬೆಂಗಳೂರಲ್ಲಿ ಈಗಾಗಲೇ ಹೇಳಿದ್ವಿ, ಮೊನ್ನೆ ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಮುಂದೂಡಿದ್ವಿ ಪ್ರೆಸ್ ಮೀಟನ್ನು. ಸೊ ಅದನ್ನು ಮಾಡ್ತೀವಿ. ತುಂಬ ಎಫೆಕ್ಟಿವ್ ಆಗಿರ್ಬೇಕು. ಅದು ಮಾಡಿದ ಮೇಲೆ ಹೆಂಗಿರ್ಬೇಕಂದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಿರ್ಬೇಕು. ಆ ರೀತಿಯಾಗಿ ಒಂದು ಪ್ರೆಸ್ ಮೀಟನ್ನು ಮಾಡೋಣ ಅಂತಿದ್ದೀವಿ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆ ಬಗ್ಗೆ ಇಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಧನ್ಯವಾದ.